ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಮನೆಯ ಮಗ ಕುಮಾರಯ್ಯ ಚಿಕ್ಕಮಠ. ಇವತ್ತಿನ ದಿನ ಈ ಬೈಕ್ ಕೀ ಇದೆಯಲ್ಲ, ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಮತ್ತು ಸಣ್ಣದಾಗಿರುವಂತಹ ಒಂದು ವಿಷಯವನ್ನು ತಮಗೆ ಪ್ರಸ್ತಾಪ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಬೈಕ್ ಕೀನ ಹೇಗೆ ನಾವು ಬಳಸಬೇಕನ್ನುವಂಥದ್ದು ಕೂಡ ಬಹಳ ಮುಖ್ಯ. ಮತ್ತು ಈ ಬೈಕ್ ಕೀ ಅಪ್ರಾಪ್ತ ಬಾಲಕರ ಕೈಗೆ ಹೋದರೆ ಯಾವ ರೀತಿಯಾದಂತಹ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ಕೂಡ ಇದ್ದಾವೆ. ಇದೀಗ ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ಇಂತಹದ್ದೊಂದು ಘಟನೆ ನಡೆದಿರುವಂತಹದ್ದು. ಈ ಬೈಕ್ ಕೀ ಅಪ್ರಾಪ್ತ ಬಾಲಕನಿಗೆ, ಅಂದರೆ 18 ವರ್ಷದೊಳಗಿನ ತನ್ನ ಮಗನಿಗೆ ಈ ಬೈಕ್ ಕೀ ಕೊಟ್ಟಿದ್ದರ ಪರಿಣಾಮವಾಗಿ ಇದೀಗ ತಂದೆ ಬರೋಬ್ಬರಿ 25,000 ರೂಪಾಯಿ ದಂಡವನ್ನು ತೆತ್ತಿದ್ದಾರೆ. ಏಕೆಂತಂದರೆ ಅಪ್ರಾಪ್ತ ಬಾಲಕರಿಗೆ ಬೈಕ್ ಅಥವಾ ಯಾವುದೇ ವಾಹನವನ್ನು ಚಲಾವಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದು ಶಿಕ್ಷಾರ್ಹ ಅಪರಾಧ ಆಗಿದೆ. ಏಕೆಂತಂದರೆ ಅದರಿಂದ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸ್ತವೆ. ಹೀಗಾಗಿಯೇ ಸವಣೂರು ಪಟ್ಟಣದಲ್ಲಿ ಏನು 18 ವರ್ಷದೊಳಗಿನ ಬಾಲಕ ಬೈಕನ್ನು ತೆಗೆದುಕೊಂಡು ರಸ್ತೆಗಿಳಿದಿದ್ದ. ಇದನ್ನು ಗಮನಿಸಿದಂತಹ ಸ್ಥಳೀಯ PSI ಅವರು ವರದಿಯನ್ನು ಮಾಡಿದರು. ಅದನ್ನು ಮಾನ್ಯ ನ್ಯಾಯಾಲಯಕ್ಕೂ ಕೂಡ ಸಲ್ಲಿಸಿದರು. ಇದೀಗ ನ್ಯಾಯಾಲಯ ಬರೋಬ್ಬರಿ 25,000 ರೂಪಾಯಿ ದಂಡವನ್ನು ವಿಧಿಸಿ ಆದೇಶವನ್ನು ಹೊರಡಿಸಿರುವಂತಹದ್ದು. ಹೀಗಾಗಿ ಈ ಬೈಕ್ ಕೀನ ನಿಮ್ಮ ಮಕ್ಕಳ ಕೈಗೆ ಕೊಡುವ ಮುನ್ನ 100 ಬಾರಿ ಯೋಚಿಸಿ. ಏಕೆಂತಂದರೆ ಕೇವಲ ಮಕ್ಕಳ ವಿಷಯ ಅಷ್ಟೇ ಅಲ್ಲ, ಮಕ್ಕಳ ಜೀವದ ಜೊತೆಗೆ ಸ್ಥಳೀಯವಾಗಿ ಓಡಾಡುವಂತಹ ವಾಹನ ಸವಾರರ ಜೀವದ ಪ್ರಶ್ನೆಯೂ ಕೂಡ ಇದರಾಗೆ ಇದೆ. ಆದ್ದರಿಂದ ಏನು 18 ವರ್ಷದೊಳಗಿನ ಮಕ್ಕಳಿರ್ತಾರೆ, ಆ ಮಕ್ಕಳಿಗೆ ದಯವಿಟ್ಟು ಬೈಕ್ ಕೀನ ಕೊಡಬೇಡಿ ಅಂತ ಹೇಳ್ತಾ ನನ್ನ ಮಾಹಿತಿಯನ್ನು ಮುಗಿಸ್ತೀನಿ. ಧನ್ಯವಾದಗಳು.